ಈ ನಮ್ರತ ಮತ್ತು ಸ್ನೇಹಿತ ಅವ್ರ ವಿಚಾರಕ್ಕೆ ಬರೋದಾದ್ರೆ ಅವ್ರದ್ದು ಹೇಗೆ ಸ್ನೇಹನ ಪ್ರೀತಿನ? ಯಾರು ಎಷ್ಟೇ ಹೇಳಿದ್ರು ಈ 10 ದಿನದಲ್ಲಿ 15 ದಿನದಲ್ಲಿ 100 ದಿನದಲ್ಲಿ ಯಾವುದು ಪ್ರೀತಿ ಅಂತ ಆಗೋದಿಲ್ಲ, ಅಥವಾ ಲವ್ ಅನ್ನೋದು ನನ್ನ ಪ್ರಕಾರ ಅದೆಲ್ಲ ಸುಳ್ಳು. ಫ್ರೆಂಡ್ಶಿಪ್, ಎಸ್ ಫ್ರೆಂಡ್ಶಿಪ್ ಇತ್ತು, ಫ್ರೆಂಡ್ಶಿಪ್ನಲ್ಲಿ ಇರಿಸಿ ಮುರಿಸಿತ್ತು, ದೂರ ಆದರೂ ಇವಾಗ ಮಾತಾಡ್ಕೊಂಡು ಒಂದೂ ಆಗ್ತಾರೆ. ಇಟ್ ಈಸ್ ದೇರ್ ಪರ್ಸನಲ್ ಚಾಯ್ಸ್. ಬಟ್ ಲವ್ ಅನ್ನೋದು ಬಿಗ್ ಬಾಸ್ ಮನೆಯಲ್ಲಿ ಐ ಡೋಂಟ್ ಥಿಂಕ್ ಸೊ ಇಟ್ ವಿಲ್ ಹ್ಯಾಪನ್. ವಿನಯ್ ಅವ್ರು ಈಗ ನಗ್ತಾ ಇರೋದು ನೋಡಿದ್ರೆ ನನಗೆ ಬಿಗ್ ಬಾಸ್ ಮನೆಯಲ್ಲಿ ನಗು ಜ್ಞಾಪಕ ಬರ್ತಾ ಇದೆ. ಈವನ್ ಸುದೀಪ್ ಅವರು ಕೂಡ ನಿಮ್ ನಗುವನ್ನ ಬಹಳ ಅಪ್ರಿಶಿಯೇಟ್ ಮಾಡಿದ್ದಾರೆ. ಅಂದ್ರೆ ನಗುವಿನಲ್ಲೇ ಒಂದು ಟಾಂಟ್ ಇರುತ್ತೆ, ನಗುವಿನಲ್ಲೇ ಒಂದು ಉತ್ತರ ಇರುತ್ತೆ, ನಗುವಿನಲ್ಲೇ ಒಂದು ನೋವಿರುತ್ತೆ, ಎಲ್ಲವೂ ಕೂಡ ನಾನು ಗ್ರಹಿಸಬಲ್ಲೆ ವಿನಯ್ ಅಂತ ಹೇಳಿ ನಿಮ್ಗೆ ಹೇಳಿದ್ರು ಅಲ್ವಾ? ಹೌದು. ಅಂದ್ರೆ ಏನಿದು ನಿಮ್ಮ ನಗುವಿನ ರಹಸ್ಯ? ಈಗ ನಗ್ತಾ ಇದ್ರಿ ನೀವು, ಯಾವ ಅರ್ಥದಲ್ಲಿ ನಗು ಇದು? ಸರ್ ನೋಡಿ, ನಾನು ಏನೇ ಮಾಡಿದ್ರು ಅದಕ್ಕೊಂದು ನಾನು ಮನಸ್ಫೂರ್ತಿಯಾಗಿ ನಗ್ತೀನಿ ಸರ್. ಏನಾದರೂ ನಾನು ಕರೆಕ್ಟಾಗಿ ಹೇಳಿದ್ದೀನಿ ಅಂತ ಹೇಳಿದಾಗ ನನಗೆ ನಗು ಬರುತ್ತೆ, ಅಥವಾ ಖುಷಿಯಾದಾಗ ನಗು ಬರುತ್ತೆ. ಇಲ್ಲ ಇಲ್ಲ ಇಲ್ಲ, ಎಸ್ ಆರ್ ನೋ ಅನ್ನೋಂಥದ್ದು ಬಂದಾಗ ಬಹಳ ನೀವು ಟ್ರಿಕ್ಸ್ ಯೂಸ್ ಮಾಡ್ತಿದ್ರಿ. ಎಲ್ಲವನ್ನ ಮಾತಿನ ಮೂಲಕ ರಿಯಾಕ್ಷನ್ ಕೊಡ್ಬೇಕು ಅಂತ ಏನಿಲ್ಲ ಗುರು ಅನ್ನೋ ತರ ನಿಮ್ದು ಬಿಹೇವ್ ಇರ್ತಾ ಇತ್ತು. ಅಂದ್ರೆ ಮೌನ ಆಗ್ಬಿಡ್ತಿದ್ರಿ, ಒಂದು ಸ್ಮೈಲ್ ಬಿಸಾಕ್ತಿದ್ರಿ ನೀವು. ಅದೆಲ್ಲ ಕ್ಲೋಸ್ ಅಪ್ ಅಲ್ಲಿ ನಮಗ್ ತೋರಿಸ್ತಾ ಇದ್ರು, ನಿಮಗೆ ಅಲ್ಲಿ ಒಳಗಿದ್ದಾಗ ಗೊತ್ತಾಗ್ತಿತ್ತಲ್ಲೋ ಗೊತ್ತಿಲ್ಲ. ಓಕೆ, ನನಗೆ ಅಂದ್ರೆ ಗೊತ್ತಿಲ್ವಲ್ಲ ಸರ್, ಅಂದ್ರೆ ಅಷ್ಟು ಕ್ಯಾಮ್ರಾಗಳಿರುತ್ತೆ, ಯಾವ್ದು ನನ್ನ ಮೇಲೆ ಫೋಕಸ್ ಇರುತ್ತೆ ಅಂತ ನನಗೆ ಗೊತ್ತಿಲ್ಲ. ಬಟ್ ಸೀರಿಯಸ್ ಆಗಿ ಎಲ್ಲೂ ಇದು ಯಾವ ನಗು ಅಂತ ಎಲ್ಲೂ ಸರ್ಕಾಸ್ಟಿಕ್ ಆಗಿ ನಾನು ಏನು ಮಾತಾಡಿಲ್ಲ ಅಂತ ಭಾವಿಸ್ತೀನಿ. ಬಟ್ ಏನಾದರೂ ಹೇಳಿದಾಗ ಒಂದು ಆರ್ಗ್ಯುಮೆಂಟ್ ಆಗೋದು ಆ್ಯಂಡ್ ಎಲ್ಲಿ ಸಿಲ್ಲಿ ಅನ್ಸೋದು ನನಗೆ ಆ ಮನೆ ಒಳಗೆ, ಅವಾಗ ನಂಗೆ ನಗು ಬರೋದು. ಅಂದರೆ ಚಿಕ್ಕ ಮಕ್ಕಳ ಥರ ಆಡ್ತಾ ಇದ್ದಾರೆ ಅಂತ ಅನ್ಸೋದು, ಅಲ್ಲಿ ನಕ್ಕಿದ್ದೀನಿ. ಬಿಟ್ಟರೆ ಎಲ್ಲೂ ಯಾರಿಗೂ ರೇಗಿಸೋದಕ್ಕೋಸ್ಕರ ನಕ್ಕಿಲ್ಲ. ಆ್ಯಂಡ್ ಥ್ಯಾಂಕ್ ಯು, ಸ್ಮೈಲ್ ಬಗ್ಗೆ ಹೇಳಿದ್ರಿ, ಥ್ಯಾಂಕ್ ಯು ಸೋ ಮಚ್. ಖುಷಿ ಆಯ್ತು ನಮಗೂ ಕೂಡ. ಆಮೇಲೆ ಟಾಸ್ಕ್ ಅಂತ ಬಂದಾಗ ನೀವು ಒಂದಷ್ಟು ಟಾಸ್ಕ್ಗಳಲ್ಲಿ ನಿಮ್ಮದೇ ಅಂತ ಛಾಪನ್ನ ಮೂಡಿಸಿದ್ರಿ. ಅಂದ್ರೆ ನಿಮ್ಮ ಹತ್ರಕ್ಕೂ ಯಾರು ಬರೋ ಲೆವೆಲ್ಗೆ ಇರ್ಲಿಲ್ಲ ಅನ್ನೋ ತರ ನೀವು ಬಿಂಬಿಸಿದ್ರಿ. ಯಾರು ಬರಬಾರ್ದು ಅಂತ ನೀವು ತಡೀಲಿಲ್ಲ, ಬಟ್ ನಿಮ್ಮ ಆಟನೇ ಹಾಗಿತ್ತು. ಆ ಒಂದು ಅಗ್ರೆಸಿವ್ನೆಸ್ ಆಗಿರ್ಬೋದು, ನಿಮ್ಮ ಡೆಡಿಕೇಶನ್ ಆಗಿರ್ಬೋದು, ನಿಮ್ಮ 100% ಇನ್ವಾಲ್ವ್ಮೆಂಟ್ ಆಗಿರ್ಬೋದು, ಇದೆಲ್ಲವೂ ಕೂಡ ಕೌಂಟ್ ಆಗುತ್ತೆ. ಬರೀ ಮಾತಲ್ಲೇ ಮಾತಾಡೋದಲ್ಲ, ಟಾಸ್ಕು ಮಾಡ್ಬೇಕಲ್ಲ. ಬಹಳ ಜನ ಮಾತಾಡ್ತಿದ್ರು, ಟಾಸ್ಕ್ ಅಲ್ಲಿ 0 ಆಗಿರ್ತಿದ್ರು. ಸೊ ಕಾರ್ತಿಕ್ ಅಂತ ವಿಚಾರಕ್ಕೆ ಬರೋದಾದ್ರೆ, ಸಂಗೀತ ಅವ್ರ ಜೊತೆ ಇದ್ದಾಗ ಕಾರ್ತಿಕ್ ಹೀರೋ ಅಂತ ಅನ್ಸ್ಕೊಂಡಿದ್ರು. ಸಂಗೀತ ಹೋದ್ಮೇಲೆ ಅವ್ರು 0 ಅಂದ್ರು ಅನ್ನೋಂಥದ್ದು ಒಂದು ವಿಚಾರ ಬಂದು ಹೋಗುತ್ತೆ. ಅದು ಎಸ್ ಆರ್ ನೋನು ಬರುತ್ತೆ ಅದೆಲ್ಲ. ಸೊ ಅವಾಗ ನೀವು ಅದಕ್ಕೆ ನೋ ಅಂತ ಕೊಡ್ತೀರಿ, ಇಲ್ಲ ಸಂಗೀತ ಹೊರತುಪಡಿಸಿದ್ರು ಕೂಡ ಕಾರ್ತಿಕ್ ಒಳ್ಳೆ ಆಟಗಾರ ಅನ್ನುವಂಥದ್ದು. ಇಲ್ಲ, ನಾನು ಹೇಳಿದ್ದು ಏನಂದ್ರೆ, ಸಂಗೀತ ಮೈನಸ್ ಕಾರ್ತಿಕ್ 0 ಅಂತ ಸಾಕಷ್ಟು ಜನ ಹೇಳಿದ್ರು. ಸಂಗೀತ ಮೈನಸ್ ಕಾರ್ತಿಕ್ 0 ಆಗೋದಿಲ್ಲ. ಇಟ್ ಈಸ್ 0 ಫಾರ್ ಸಂಗೀತ ಅಂತ ನಾನು ಅಲ್ಲಿ ಹೇಳಿದಂಥ ಒಂದು ಸ್ಟೇಟ್ಮೆಂಟು. ಅದು ಆಟಕ್ಕೆ ರಿಲೇಟೆಡ್ ಆಗಿದಂಥ ಸ್ಟೇಟ್ಮೆಂಟು. ಇವತ್ತು ಅವನು ಟ್ರೋಫಿನಲ್ಲಿ ಎಲ್ಲೂ ಕಾಣಿಸ್ತಿಲ್ಲ ಸರ್, 0 ಟ್ರೋಫಿ ಮಾತಾಡ್ತಿದೆ. ಸೊ ನಾನು ಹೇಳಿದ್ದು ಅಲ್ಲಿಗೆ ನಿಜ ಆಗಿದೆ ಅಂತ ಅನ್ಕೊತೀನಿ. ಬಿಕಾಸ್ ಅವ್ನ ಗೇಮ್ ಏನು ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಇವತ್ತು ಅವ್ನು ಗೆದ್ದಿರೋ ಟ್ರೋಫಿ ಮಾತಾಡ್ತಿದೆ. ಅವನೆಲ್ಲೂ 0 ಆಗಿರಲಿಲ್ಲ ಸರ್. ಅವ್ನು ಫಸ್ಟಿಂದನೂ ಹೀರೋ ಆಗೇ ಇದ್ದ, ಚೆನ್ನಾಗಿ ಆಡ್ದ, ನೀಟಾಗಿ ಅವನ ಅಪ್ರೋಚ್ ಟುವರ್ಡ್ಸ್ ದ ಗೇಮ್ ಚೆನ್ನಾಗಿತ್ತು. ಎಲ್ಲೋ ಒಂದು ಕಡೆ ಲೋ ಆದ, ಮತ್ತೆ ಎದ್ದ, ಆ್ಯಂಡ್ ಈ ಒನ್ ದ ಗೇಮ್. ಅಷ್ಟು ಸಾಕಲ್ವಾ ಸರ್, ಟ್ರೋಫಿ ಸ್ಪೀಕ್ಸ್. ವಿನಯ್ ಅವರು ಮನಸ್ಸು ಒಂದು ಬಿಳಿ ಹಾಳೆ ತರನೇ, ಅಂದ್ರೆ ಅಷ್ಟು ಪರಿಶುದ್ಧವಾಗಿದ್ದು. ಆಟ ಅಂತ ಬಂದಾಗ ಅವರು ಮುಖಾಮುತ್ತಿ ನೋಡ್ದೇನೆ ಚೆಚ್ಚಿ ಬಿಸಾಕ್ತಿದ್ರು ಯಾರೇ ಎದುರಿಗೆ ಬಂದ್ರು ಕೂಡ. ಇವನ್ ಮೈಕಲ್ ಬಂದಾಗ ಕೂಡ ಒಂದ್ಸಲಿ ಇಬ್ರಿಗೂ ವಾರ ತರನೇ ಆಗತ್ತೆ. ಆಮೇಲೆ ನೀವು ಆಟ ಮುಗಿದ್ಮೇಲೆ ಬಹಳ ಫ್ರೆಂಡ್ಲಿ ಆಗಿರ್ತಾ ಇದ್ರಿ. ಅದನ್ನೆಲ್ಲ ಬಿಗ್ ಬಾಸ್ ಸೆರೆ ಹಿಡಿದು ತೋರಿಸ್ತಾ ಇತ್ತು. ಕ್ಯಾಶುವಲ್ ಆಗಿ ಏನು ನಡೆದೇ ಇಲ್ಲ ಅನ್ನೋ ತರನೇ, ಅಂದ್ರೆ ಮನಸ್ಸಲ್ಲಿ ಏನು ಇಟ್ಕೋತಾ ಇರಲಿಲ್ಲ ನೀವು. ಆದ್ರೆ ಕಾರ್ತಿಕ್ ಅನ್ನೋ ವಿಚಾರಕ್ಕೆ ಬಂದಾಗ, ಯಾಕೆ ಕಾರ್ತಿಕ್ ಒಂದು ಚಪ್ಪಲಿ ತಗೊಂಡು ಹಿಂಗ್ ನೆಲಕ್ಕೆ ಬಿಸಾಕ್ ಬಿಡ್ತಾನೆ? ಕಾರ್ತಿಕ್ ನಿಮ್ಮನ್ನ ಉದ್ದೇಶ ಇಟ್ಕೊಂಡು ಬಿಸಾಕಿದ್ದನೋ ಇಲ್ವೋ ಅದು ನಮಗ್ ಗೊತ್ತಿಲ್ಲ. ಬಟ್ ಅದು ಬಂದು ನಿಮಗೇ ಬಡಿಯುತ್ತೆ. ಅವಾಗ ನೀವು ಸಿಡಿದೇ ಇಡ್ತೀರಿ. ಏನ್ ನಡೀತು ಅವತ್ತು? ಯಾಕೆ ಆ ತರ ಮಾಡ್ದ ಕಾರ್ತಿಕ್ ಸರ್? ಅದು ಸಿಚುವೇಶನ್ ಏನಿತ್ತು, ತುಂಬಾ ಹೀಟೆಡ್ ಅಪ್ ಸಿಚುವೇಶನ್ ಇದ್ದಿದ್ದು. ಗಂಧರ್ವರು ರಾಕ್ಷಸರು ಅಂತಾಗಿದ್ದು, ಒಬ್ಬೊಬ್ರಲ್ಲಿದ್ದ ರಾಕ್ಷಸತನ ಅವತ್ತು ಹೊರಗಡೆ ಬಂದಿತ್ತು. ಅಂದ್ರೆ ಗೇಮ್ಗೆ ತಗೊಳ್ಳಿ, ಒಬ್ಬ ಮನುಷ್ಯನ್ಗೆ ನಿನಗೆ ಫ್ರೀಡಮ್ ಇದೆ, ನೀನ್ ರಾಕ್ಷಸ ಆಗೋದಕ್ಕೆ ಅಂತ ನಿಜ ಜೀವನದಲ್ಲಿ ಕೊಟ್ರೆ ಯಾವ ರೇಂಜಿಗೆ ರಾಕ್ಷಸ ಆಗ್ಬೋದು, ಆ ರೇಂಜಿಗೆ ಪ್ರತಿಯೊಬ್ರು ಅಲ್ಲಾಗಿದ್ರು. ಉಲ್ಟಾ ನಮ್ ಚಾನ್ಸ್ ಬರುತ್ತೆ ರಾಕ್ಷಸರಾಗೋದಕ್ಕೆ. ನೀವೇನ್ ರಾಕ್ಷಸರಾಗಿ ಇದು ನಾವು ತೋರಿಸ್ತೀವಿ ನಿಜವಾದ ರಾಕ್ಷಸರು ಏನು ಅಂದ್ರೆ ಅನ್ನೋ ರೀತಿನಲ್ಲಿ ಆಡಿದ ಗೇಮು. ಯಾವಾಗ ವಿನಯ್ ಅವ್ರಿಗೆ ರಾಕ್ಷಸ ಅನ್ನುವಂಥದ್ದು ಬರೋದೇ ಬೇಕಾಗಿಲ್ಲ, ಯಾಕಂದ್ರೆ ನೀವು ಡೇ 1 ಇಂದ ರಾಕ್ಷಸ ಅವತಾರವನ್ನ ತೋರಿಸ್ತಾನೆ ಇದ್ರಿ. ಪರವಾಗಿಲ್ಲ, ಹೇಳಿ. ನೋಡಿ, ಹಿಂಗೆ ಹೇಳ್ದಾಗ ನಂಗೆ ನಗು ಬರುತ್ತೆ. ಬಟ್ ನಿಮ್ ನಗಿಸ್ಬೇಕು ಅಂತಾನೆ ಈ ರೀತಿ ಹೇಳಿದ್ ನಾನು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ, ಮುಂದುವರಿಸಿ. ಬಟ್ ಅಲ್ಲಿ ಎಲ್ಲ ಪೈಲಪ್ ಆಗಿ ಯಾವಾಗ ನಮ್ಮ ಇನ್ಸ್ಟ್ರಕ್ಷನ್ಸ್ ಅವ್ರು ಕೇಳೋದಿಲ್ವೋ ಗಂಧರ್ವರಾಗಿ, ಅದೆಲ್ಲ ಪೈಲಪ್ ಆದಾಗ ಒಂದು ಟೋಟಲ್ ಆಗಿ ಬ್ಲಾಸ್ಟ್ ಆಗಿದಂಥ ಒಂದು ವಿಚಾರ ಅಲ್ಲಿ. ಅದು ಅವ್ನು ಬೇಕು ಅಂತ ಹೊಡೆದಿದ್ದಲ್ಲ, ಅಥವಾ ಅವನ ಹಣೆ ಬರಕ್ಕೆ ಅದು ಬಂದು ನನಗೆ ಬೀಳ್ಬೇಕಾಗಿರ್ಲಿಲ್ಲ.
ಸೊ ಆ ಒಂದು ಸಿಚುವೇಶನಲ್ಲಿ ತುಂಬ ಬ್ಲಾಸ್ಟ್ ಆದ್ವಿ. ಎಲ್ಲರದು ರಾಕ್ಷಸತನ ಹೊರಗಡೆ ಬಂತು. ಇಟ್ ಈಸ್ ಅಗೇನ್ ಗೇಮ್ ಮುಗೀತು, ಅದು ಮುಗೀತು, ಒಂದೆರಡು ದಿನ ಮುರ್ಸಿತ್ತು, ಅದಾದ್ಮೇಲೆ ಮಾತಾಡಿದ್ವಿ, ಎಲ್ಲ ಸರೋಯ್ತು. ಬಟ್ ನೀವು ಅವತ್ತು ಬಿಗ್ ಬಾಸ್ ಮನೆ ಬಾಗ್ಲುವರೆಗೂ ಹೋಗ್ಬಿಟ್ಟಿದ್ರಿ. ನೀವು ನಾನು ಇರಲ್ಲ ಗುರು, ನಾನು ಹೋಗ್ಬಿಡ್ತೇನೆ ಅಂತ ಹೇಳಿದ್ರಿ. ಯಾಕೆ ಅಷ್ಟೊಂದು ನೋವಾಯ್ತಾ, ಹೇಗೆ? ಅಂದರೆ ಯಾರದೇ ಆಗಲಿ ಒಂದು ಸೆಲ್ಫ್ ರೆಸ್ಪೆಕ್ಟ್ ಅಂತ ಇರುತ್ತಲ್ಲ ಸರ್, ಒಂದು ಗೇಮ್ಗೋಸ್ಕರ ಅಷ್ಟು ಕೀಳಾಗಿ ಇಳಿದು ನಾನು ಆಡಬೇಕಾಗಿರಲಿಲ್ಲ ಅಂತ ಆ ಮೂಮೆಂಟ್ಗೆ ಅನ್ನಿಸ್ತು. ಹೊರಗಡೆ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತಲೂ ನನಗೆ ಗೊತ್ತಿರಲಿಲ್ಲ, ಬಿಕಾಸ್ ಐ ವಾಸ್ ಬ್ಲೈಂಡ್ ಇನ್ಸೈಡ್. ಆ್ಯಂಡ್ ಈ ರೀತಿಯೆಲ್ಲ ಆಡ್ಕೊಂಡು ನಾನು ಈ ಮನೆಯಲ್ಲಿ ಇರಬೇಕಾ, ನನಗೆ ಸರಿಸಮಾನವಾಗಿ ಅಥವಾ ಇನ್ನೊಂದು ರೀತಿ ಗೇಮ್ನಲ್ಲಿ ಇವ್ರ ಹತ್ರ ಎಲ್ಲ ಈ ರೀತಿ ಅನ್ನಿಸ್ಕೊಂಡು ಈ ರೀತಿ ಮಾಡಿಸ್ಕೊಂಡು ಆ ಮನೆಯಲ್ಲಿ ಇರಬೇಕಾ ಅನ್ನೋ ಒಂದು ಭಾವನೆ ಇತ್ತು ಅಷ್ಟೇ. ಅದಕ್ಕೆ ಅದು ಅಷ್ಟೂ ಪೈಲಪ್ ಆಗಿ ಬ್ಲಾಸ್ಟ್ ಆಗಿ ಹೋಗಿ ಬಾಗಿಲು ತಟ್ಟಿದ್ದು. ಬಟ್ ಆ ಬಾಗಿಲು ತಟ್ಟಿರೋದನ್ನೇ ಮಜವಾಗಿ ಟ್ರೋಲ್ ಮಾಡಿ ನಾನೇ ಅದನ್ನ ಬಿದ್ದಿ ನಕ್ಕಿದ್ದೀನಿ ನೋಡ್ಬಿಟ್ಟು. ಸೊ ಅವಾಗಾಗಿರೋ ಜಗಳಗಳೆಲ್ಲ ಇವತ್ತು ಕಾಮಿಡಿ ಥರ ಕಾಣಿಸುತ್ತೆ ನೋಡಿ. ಅವತ್ತು ಸೀರಿಯಸ್ ಆಗಿದ್ದು, ಇವತ್ತು ಕಾಮಿಡಿ. ಇವತ್ತು ಸೀರಿಯಸ್ ಆಗಿದ್ದು, ನಾಳೆ ಇನ್ನೊಂದು ದಿವಸನೂ ಕೂಡ ಕಾಮಿಡಿ ಆಗ್ಬೋದು. ಆದ್ರೆ ಈ ಕಾಮಿಡಿ ಮಾಡ್ಕೊಂಡಿದ್ದಂತ ತುಕಾಲಿ ಸಂತೋಷ್ ಅವರ ಕಾಮಿಡಿ ಬಗ್ಗೆ ಏನ್ ಹೇಳ್ತಾರೆ? ಯಾಕಂದ್ರೆ ಆರಂಭದಲ್ಲಿ ಅವರು ಒಂದಿಷ್ಟು ಕಾಮಿಡಿ ಮಾಡಿದ್ದು, ಬಿಗ್ ಬಾಸ್ ಕೂಡ ಅವ್ರಿಗೆ ವಾರ್ನ್ ಮಾಡಿತು, ಇನ್ನೊಬ್ಬರನ್ನ ಹರ್ಟ್ ಮಾಡೋ ರೀತಿಯಲ್ಲಿ ಕಾಮಿಡಿ ಮಾಡಬೇಡಿ ಅಂತೇಳಿ. ಆಮೇಲೆ ಅವರು ಟ್ರ್ಯಾಕಿಗೆ ಬಂದು ಕಾಮಿಡಿ ಮಾಡ್ತಾನೆ ಬಂದ್ರು. ಅವರು ಫೈನಲ್ ವರ್ಗುನು, ಅಂದ್ರೆ 6 ಜನ ಕಂಟೆಸ್ಟೆಂಟ್ ಏನಿದ್ರಲ್ವಾ, ಅಲ್ಲಿವರೆಗೂ ಬರ್ತಾರೆ ಅಂತ ನಿಮ್ಗೆ ಅನ್ಸಿತ್ತಾ? ಸರ್, ಅವ್ನು ಇನ್ನ ಮೇಲ್ ಬರಬೇಕಾಗಿತ್ತು. ಇನ್ಫ್ಯಾಕ್ಟ್ ಅವ್ನು ಕಾಮಿಡಿ ಸೆಗ್ಮೆಂಟ್ ಅಂತ ಈ ಬಿಗ್ ಬಾಸ್ನಲ್ಲಿ ಇರಲಿಲ್ಲ ಅಂದಿದ್ರೆ ಬಿಗ್ ಬಾಸ್ ಬರೀ ಒಂದು ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ ಆಗ್ತಿರಲಿಲ್ಲ. ಅಂದರೆ ಎಲ್ಲರಿಗೂ ಬೇಜಾರಾಗ್ಬಿಟ್ಟಿರೋದು, ಇದೇನು ಬರೀ ಜಗಳ, ಬರೀ ಹೊಡೆದಾಟ, ಬರೀ ಕಿರ್ಚಾಟ ಅನ್ನೋದಾಗ್ಬಿಟ್ಟಿರೋದು. ಒಂದು ಸಿನಿಮಾ ಅಂದಮೇಲೆ ಒಂದು ಸ್ಟೋರಿ ಇರುತ್ತೆ, ಒಂದು ಹೀರೋ, ಒಂದು ವಿಲನ್, ಸಹ ಕಲಾವಿದರು, ಕಾಮಿಡಿಯನ್ ಎಲ್ಲ ಮಿಕ್ಸ್ ಮಾಡಿದಾಗ್ಲೇ ಒಂದು ಸಿನಿಮಾ ಆಗೋದು, ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಆಗೋದು. ಬಿಗ್ ಬಾಸ್ ಬಹುಶಃ ಎಲ್ಲ ಸೆಗ್ಮೆಂಟ್ಸ್ನು ಕವರ್ ಮಾಡಿತ್ತು. ಅದರಲ್ಲಿ ಕಾಮಿಡಿ ಅನ್ನೋ ಒಂದು ಸೆಗ್ಮೆಂಟ್ ತುಕಾಲಿದಾಗಿತ್ತು. ಆ್ಯಂಡ್ ಆ ಒಂದು ಸೆಗ್ಮೆಂಟ್ ಇದ್ದಿದ್ದಕ್ಕೇ ಇದು 100 days ಓಡಬೇಕಾಗಿರೋದು 112 days ಓಡ್ತು ಅಂತ ನಾನು ಹೇಳ್ತೀನಿ. ಅಂದ್ರೆ ಕಾಮಿಡಿ ಇತ್ತು, ಸೀರಿಯಸ್ ಇತ್ತು, ಎಂಟರ್ಟೈನ್ಮೆಂಟ್ ಇತ್ತು, ಎಲ್ಲ ಇತ್ತು ಅಂತ ಹೇಳಿದ್ರಿ. ನಿಮ್ ಪ್ರಕಾರ ಬಿಗ್ ಬಾಸ್ ಸೀಸನ್ 10 ಒಂದು ಸಿನಿಮಾ ಅನ್ನೋದಾದ್ರೆ ಅದರಲ್ಲಿ ಹೀರೋ ಯಾರು, ವಿಲನ್ ಯಾರು, ಕಾಮಿಡಿಯನ್ ಯಾರು, ಪೋಷಕ ನಟರು ಯಾರು? ಸರ್, ಅದಷ್ಟು ಜನದಲ್ಲಿ ವಿಲನ್ ನಾನೇ. ಇನ್ನು ಮಿಕ್ಕಿದ್ದೆಲ್ಲ ಅವರ ಭಾವನೆಗೆ ಬಿಟ್ಟಿದ್ದು. ಅವ್ರು ಏನೇನು ಆಗಬೇಕಾಗಿತ್ತು ಅದು ಆದರೂ ಟೈಮಿಗೆ ತಕ್ಕಂತೆ. ಆ್ಯಂಡ್ ಕಾಮಿಡಿಯನ್ ಆಫ್ಕೋರ್ಸ್ ತುಕಾಲಿ. ಇದು 2 ಮಾತ್ರ ನಾನು ಹೇಳಬಲ್ಲೆ. ಇನ್ನು ಮಿಕ್ಕಿದ್ದೆಲ್ಲ ಅವ್ರವ್ರ ಭಾವನೆಗೆ ಬಿಟ್ಟಂತೆ ಅವ್ರವರು ಯೋಚನೆ ಮಾಡ್ಕೋಬೇಕು. ನಿಮ್ಮ ಸ್ನೇಹಿತ ಕಾರ್ತಿಕ್ ಹೀರೋ ಅಂತ ಕರೆಯೋಕೆ ನಿಮ್ಗೆ ಇಷ್ಟ ಇಲ್ವಾ? ಇಲ್ಲ, ಗೆದ್ಮೇಲೆ ಹೀರೋನೇ ಅಲ್ವಾ ಸರ್ ಅವನು? ಹೀರೋ ಒಂದು ಬಿಟ್ಟು ಪೋಷಕ ನಟರು ಅವರು ಇವರು ಅದ್ರ ಬಗ್ಗೆ ನಾನು ಹೇಳ್ತಿದ್ದೆ. ಹೀರೋ ಡೆಫಿನೆಟ್ಲಿ ಕಾರ್ತಿಕ್. ವಿಲನ್ ಯಾವಾಗಲೂ ನಾನು ಹೇಳ್ಕೊಂಡಿರೋದು ನಾನೇ ವಿಲನ್. ಆ್ಯಂಡ್ ಕಾಮಿಡಿಯನ್ ಬಂದು ನಮ್ಮ ತುಕಾಲಿ. ಹೀರೋಯಿನ್ ಅಂತ ಯಾರನ್ನೂ ಹೇಳೋದಕ್ಕೆ ನಾನು ಇಷ್ಟಪಡೋದಿಲ್ಲ. ಆ್ಯಂಡ್ ನಾನು ಕೇಳೇ ಇಲ್ವಲ್ಲ? ಅಲ್ಲ, ನೀವು ಹೀರೋ ಯಾರು, ಹೀರೋಯಿನ್ ಯಾರು ಅಂತೆಲ್ಲ ಕೇಳಿದ್ರಲ್ಲ, ಸೊ ಅದಕ್ಕೆ ನಾನು ಹೇಳಿದೆ. ಬಟ್ ಸರಿ, ಇವಾಗ ಕೇಳ್ತೇನಪ್ಪ, ನಿಮ್ಗೆ ಯಾಕೆ ಬೇಜಾರು? ಯಾಕಂದ್ರೆ ನಿಮ್ಮ ಎದುರಾಳಿ ಸಂಗೀತ ಅವರಲ್ವಾ? ಸರಿ, ಹೀರೋಯಿನ್ ಯಾರು? ಎದುರಾಳಿ ಸಂಗೀತ ಅವರು. ಹೀರೋಯಿನ್ ಯಾರು ಇರಲಿಲ್ಲ ಸರ್ ಅಲ್ಲಿ. ನೋಡಿ, ಇಲ್ಲೂ ನಗು ಇದೆ. ಇಲ್ಲ, ಅಂದರೆ ಒಂದು ಆ ಗೇಮ್ಗೆ ಅಂತ ಬಂದಾಗ ನನ್ನ ಒಂದು ಪಾಯಿಂಟ್ ಆಫ್ ವ್ಯೂ ಇದ್ದಿದ್ದು, ನಂದು ಒಂದು ಫೈಟ್ ಇದ್ದಿದ್ದು ನಂದು ಕಾರ್ತಿಕ್ದು ಅಷ್ಟೇ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಬೇರೆ ಎಲ್ಲ ಫೈಟ್ಗಳು ಅಂತ ಎಲ್ಲೂ ಫೀಲ್ ಆಗಲಿಲ್ಲ ನನಗೆ. ಆರ್ಗ್ಯುಮೆಂಟ್ಸ್ ಇತ್ತು ಅಷ್ಟೇ. ಫೈಟ್ ಅಂತಿದ್ದು, ಒಂದು ಟಾಸ್ಕ್ ಅಂತ ಬಂದಾಗ ಇದ್ದಿದ್ದು, ಫಿಸಿಕಲಿ ಅಂತ ಇದ್ದಿದ್ದು ನಂದು ಕಾರ್ತಿಕ್ದು. ಅದಷ್ಟೇ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಅದು ಇಲ್ಲಿಗೆ ರಿಲೇಟ್ ಮಾಡಿ ಹೇಳಿದೆ ಅಷ್ಟೇ. ಅಂದರೆ ಮಿಕ್ಕಿದ್ದೆಲ್ಲ ಪೋಷಕ ನಟರು. ಅದು ನಿಮ್ಮ ಸ್ಟೇಟ್ಮೆಂಟ್, ನಂದಲ್ಲ. ಸೊ ಬೇರೆಯವ್ರ ಬಗ್ಗೆ ನಾನು ಏನು ಆ ರೀತಿ ಹೇಳೋದಕ್ಕೆ ಇಷ್ಟಪಡೋದಿಲ್ಲ. ಬಿಕಾಸ್ ಅವ್ರವ್ರ ಸಿನಿಮಾನಲ್ಲಿ ಅವ್ರವರೇ ಹೀರೋಗಳು, ಅವ್ರವ್ರ ಲೈಫಲ್ಲಿ ಅವ್ರವರೇ ಹೀರೋಗಳು ಸರ್. ಅವ್ರದ್ದು ಕಷ್ಟಗಳಿರುತ್ತೆ, ಅವ್ರದ್ದು ಒಂದು ನಡೆದು ಬಂದಿರೋ ದಾರಿಗಳಿರುತ್ತೆ. ಅಲ್ಲ, ನಾನೀಗ ಅವ್ರವ್ರ ವೈಯಕ್ತಿಕ ವಿಚಾರ ಕೇಳ್ತಾ ಇಲ್ಲ. ಬಿಗ್ ಬಾಸ್ ಮನೆಯಲ್ಲಿ, ಬಿಗ್ ಬಾಸ್ ಅನ್ನುವಂತ ಒಂದು ಸಿನಿಮಾದಲ್ಲಿ ಹೀರೋ ಯಾರು, ವಿಲನ್ ಯಾರು, ಹೀರೋಯಿನ್ ಯಾರು, ಪೋಷಕ ನಟರು ಯಾರು ಅಂತ ಕೇಳ್ತಾ ಇದ್ದೀನಿ. ನೀವು ಯಾಕಂದ್ರೆ ನೇರವಂತಿಕೆಗೆ ನಂಬರ್ 1 ಅಂತ ಮೊದಲೇ ನಾನು ನಿಮಗೆ ಪೀಠಿಕೆಯಲ್ಲಿ ಹೇಳ್ಬಿಟ್ಟಿದ್ದೀನಿ. ಈಗ ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ. ತುಕಾಲಿ ಸಂತೋಷ್ ಕಾಮಿಡಿಯನ್ನು ಒಪ್ಕೋತೀನಿ. ವರ್ತೂರ್ ಸಂತೋಷ್ ಯಾರು? ವರ್ತೂರ್ ಸಂತೋಷ್ ಅಗೇನ್ ಒಂದು ಸಿನಿಮಾನಲ್ಲಿ ಒಂದು ಬೇಕಾಗಿರುವಂಥ ಬಹುಮುಖ್ಯ ಪಾತ್ರ. ಅವರು ಅಲ್ಲಿರಲಿಲ್ಲ ಅಂದರೆ ತುಕಾಲಿ ಆಗೋದಕ್ಕಾಗ್ತಿರಲಿಲ್ಲ. ಬಿಕಾಸ್ ತುಕಾಲಿ ಹೋಗಿ ಬರೀ ಗೋಡೆ ಹತ್ರ ಅಥವಾ ಕ್ಯಾಮ್ರಾ ಹತ್ರ ಮಾತಾಡೋದಕ್ಕಾಗ್ತಿರ್ಲಿಲ್ಲ. ತುಕಾಲಿ ಸಂತೋಷ್ ಇದ್ದಿದ್ದಕ್ಕೆ ಸಂತು ಪಂತು ಆಗಿದ್ದು. ಆ್ಯಂಡ್ ಸಂತು ಪಂತು ಆಗಿದ್ದಕ್ಕೆ 2 ಬೀನ್ ಬ್ಯಾಗ್ ಬಂದಿದ್ದಲ್ಲಿ, 2 ಬೀನ್ ಬ್ಯಾಗ್ ಬಂದಿದ್ದಕ್ಕೆ ಒಂದು ಕಾಮಿಡಿ ಸೆಗ್ಮೆಂಟ್ ಅಂತ ಆಗಿದ್ದು. ಆ ಸೆಗ್ಮೆಂಟ್ ಇರಲಿಲ್ಲ ಅಂದಿದ್ರೆ ಇಡೀ ಬಿಗ್ ಬಾಸ್
ಆ ಕಾಮಿಡಿ ಸೆಗ್ಮೆಂಟೇ ಇರಲಿಲ್ಲ ಅಂತ ಆ ರೀತಿ ಹೇಳಿದ್ದು ನಾನು. ಅಂದ್ರೆ ತಾವು ಎಲ್ಲಾ ರೀತಿಯ ಕಲಾವಿದರು ಸೇರಿ ಇದೊಂದು ಪರಿಪೂರ್ಣ ಬಿಗ್ ಬಾಸ್ ಅನ್ನುವಂತ ಸಿನಿಮಾ 100 ಡೇಸ್ ದಾಟಿ ಹೋಗೋದಕ್ಕೆ ಕಾರಣ ಆಯ್ತು ಅಂತ ಹೇಳ್ತಾ ಇದ್ದೀರಿ. 100% ಸರ್. ಬಿಕಾಸ್ ಪ್ರತಿಯೊಬ್ಬರೂ 17-18 ಜನ ಏನು ಇದ್ರು ಮೊದಲನೇ ವಾರದಿಂದ ಕೊನೆ ವಾರದವರೆಗೂ, ಅವರಲ್ಲಿ ಒಬ್ರು ಇರಲಿಲ್ಲ ಅಂದಿದ್ರು ಯಾವುದೋ ಒಂದು ಮೇನ್ ಇವೆಂಟೇ ಆಗ್ತಿರ್ಲಿಲ್ಲ ಅಲ್ಲಿ. ಸೊ ಇಟ್ ಈಸ್ ಲೈಕ್ ಎಲ್ಲ ಕನೆಕ್ಟೆಡ್ ಆ್ಯಂಡ್ ಎಲ್ಲರೂ ಇರಲೇಬೇಕಾಗಿತ್ತು ಇದೊಂದು ಬಿಗ್ ಬಾಸ್ ಅನ್ನೋದನ್ನ ಹಿಟ್ ಮಾಡೋದಕ್ಕೆ. ಬಟ್ ಬಿಗ್ ಬಾಸ್ ಅನ್ನು ಹಿಟ್ ಮಾಡೋದ್ರಲ್ಲಿ ತನಿಷಾ ಅವ್ರ ಪಾತ್ರನೂ ಇದೆ, ಹಾಗೆ ಸ್ನೇಹಿತು ಮತ್ತು ನಮ್ರತಾ ಅವ್ರ ಪಾತ್ರನೂ ಕೂಡ ಇದೆ. ಎಲ್ಲೋ ಒಂದ್ ಕಡೆ ತನಿಷಾ ಅವರು ಮಿಡ್ ನೈಟ್ ಹೋಗಿರುವಂತದ್ದು ಅಥವಾ ಮಧ್ಯದಲ್ಲಿನೇ ಅವ್ರು ನಿರ್ಗಮಿಸಿದ್ದು ಅವರ ಅಭಿಮಾನಿಗಳು ಕೂಡ ಬೇಜಾರಾಯ್ತು, ಅವರು ಕೂಡ ಸಾಕಷ್ಟು ಬೇಜಾರು ಮಾಡ್ಕೊಂಡೇ ಹೋದ್ರು. ಸೊ ಆ ಸಂದರ್ಭದಲ್ಲಿ ನಿಮಗೂ ಸ್ವಲ್ಪ ಬೇಜಾರಾಯ್ತು ಅಂತ ಅನ್ಸುತ್ತೆ. ಅವ್ರು ಹೋಗಿದ್ದು ಹೇಗೆ ಅನಿಸ್ತು, ಹೇಗೆ ಫೀಲ್ ಆಯ್ತು ನಿಮ್ಗೆ ಅವಾಗ? ಸರ್ ಅಗೇನ್ ಇದೊಂದು ಗೇಮ್ ಫಾರ್ಮ್ಯಾಟ್. ಸೊ ಈ ಗೇಮ್ ಫಾರ್ಮ್ಯಾಟ್ನಲ್ಲಿ ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಇದು ಹೀಗೆ ಆಗಬೇಕು, ಇದು ಹೀಗೆ ಆಗಬೇಕು, ಇದು ಹೀಗೆ ಆಗಬೇಕು ಅಂತ. ಸೊ ಮಿಡ್ ವೀಕ್ ಎಲಿಮಿನೇಷನ್ಸ್ ಅಂತ ಬಂದಾಗ ಆ ಮಿಡ್ ವೀಕ್ನಲ್ಲಿ ಬಂದಂಥ ವೋಟ್ಸಿಂದ ಅವ್ರು ಹೋಗ್ಬೇಕಾಗಿ ಬಂತು. ಆ್ಯಂಡ್ ಅವ್ರು ಹೋಗಿದ್ದು ನನಗೂ ಬೇಜಾರಾಯಿತು. ಅಲ್ಲ, ಹಾಗೆ ನೋಡಿದ್ರೆ ಸಂತು ಪಂತೂರಲ್ಲಿ ಒಬ್ರು ಹೋಗ್ಬೇಕಾಗಿತ್ತು, ಎಲಿಮಿನೇಟ್ ಆಗಿದ್ರು ಅವರು. ಆದ್ರೂ ಬಿಗ್ ಬಾಸ್ ಮತ್ತೆ ಅವ್ರಿಗೆ ಒಂದು ಅವಕಾಶ ಕೊಡ್ತಲ್ವಾ? ಇಲ್ಲ, ಅವ್ರು ಎಲಿಮಿನೇಟ್ ಆಗಿರಲಿಲ್ಲ. ಅಂದರೆ ಅವ್ರದ್ದೇನೋ ಪ್ರಾಬ್ಲಮ್ ಆಗಿತ್ತು ಅಂತ ಹೊರಗಡೆ ಹೋಗಿದ್ರೆ ಹೊರತು, ಅದು ನಾನು ಇಲ್ಲಿ ಹೊರಗಡೆ ಬಂದಮೇಲೆ ನನಗೆ ಗೊತ್ತಾಗಿದ್ದು ಸಾಕಷ್ಟು ತೊಂದರೆಗಳಾಗಿದೆ, ಅವ್ರದ್ದೇನೋ ಲಾಕೆಟಿಂದ ಏನೋ ಪ್ರಾಬ್ಲಮ್ ಆಗಿದೆ ಅಂತ. ಬಟ್ ಅವರೆಲ್ಲೂ ಎಲಿಮಿನೇಟ್ ಆಗಿರಲಿಲ್ಲ. ವೋಟಿಂಗ್ ಪ್ರಕಾರ ಯಾರ್ಯಾರು ಎಲಿಮಿನೇಟ್ ಆದರೂ ಎಲ್ಲ ಮನೆಗೆ ಹೋದರು. ಸೊ ಅವತ್ತಿನ ದಿನ ಮಿಡ್ ವೀಕ್ನಲ್ಲಿ ಎಲಿಮಿನೇಟ್ ಆಗಬೇಕು ಅಂತ ಬಂದಾಗ ವೋಟಿಂಗ್ ಪ್ರಕಾರ ಅದು ತನಿಷಾ ಅವ್ರದ್ದು ಟರ್ನ್ ಇತ್ತು. ತನಿಷಾ ಅವರು ಹೊರಗೋದ್ರು. ಎಲ್ಲೋ ಬೇಜಾರಾಯಿತು ಅವ್ರು ಹತ್ತಿದ ರೀತಿ ಆಗಲಿ, ಅವರು ಹೇಳಿದ್ದು ಒಂದಷ್ಟು ಮಾತುಗಳು. ಯಾಕೆ ಬಿಗ್ ಬಾಸ್ ನನ್ನ ಈ ರೀತಿ ಕಳಿಸ್ತಾ ಇದ್ದೀರಾ ಹೊರಗಡೆ ಮನೆಯಿಂದ, ಬಂದಾಗ್ಲೂ ನಾನು ಅಸಮರ್ಥನಾಗಿ ಬಂದೆ, ಹೋಗೋವಾಗ್ಲೂ ನಾನು ಈ ಥರ ಹೋಗ್ತಾ ಇದ್ದೀನಿ ಅಂದು. ಅಷ್ಟು ದಿನ ಜರ್ನಿನಲ್ಲಿ ಎಲ್ಲೋ ಒಂದು ಕಡೆ ತನಿಷಾ ಕೂಡ ಜೋರಾಗಿ ಮಾತಾಡ್ಬೋದು ಅಥವಾ ಪಟ ಅಂತ ಮಾತಾಡ್ಬೋದು. ಅವಳಲ್ಲೂ ಒಂದು ಒಳ್ಳೆತನ ಇದೆ. ಆ್ಯಂಡ್ ಅವಳು ಮಾತಾಡಿರೋದು ಮೆಚ್ಯೂರ್ಡ್ ಆಗಿರೋ ಅಂಥ ಪದಗಳನ್ನೇ ಮಾತಾಡಿರೋದು. ಸೊ ಅದೊಂದು ಕನೆಕ್ಷನ್ ಇತ್ತು. ಬೇಜಾರಾಯಿತು. ವಿನಯ್ ಒಬ್ರು ಜೆಂಟಲ್ಮನ್ ತರನೇ ಆಟ ಆಡಿದ್ರು ಅನ್ನುವಂಥದ್ದು ಒಂದೆರಡು ನಿದರ್ಶನ ಹೇಳ್ತೀನಿ. ಹೇಗೆ ಅಂತಂದ್ರೆ, ವಿನಯ್ ಟೀಮ್ನಲ್ಲಿ ಇರುವಂತ ಸದಸ್ಯರು ವಿನಯ್ ಅವರನ್ನೇ ನಾಮಿನೇಟ್ ಮಾಡಿದ್ರು ಕೂಡ, ಅವ್ರ ವಿರುದ್ಧ ಮಾತಾಡಿದ್ರು ಕೂಡ ವಿನಯ್ ಅದನ್ನ ಆಟ ಅಂತ ಪರಿಗಣಿಸಿದ್ರೆ ಹೊರತು ವೈಯಕ್ತಿಕವಾಗಿ ತಗೊಳ್ತಾ ಇಲ್ಲ. ಸೊ ಈ ಒಂದು ಕ್ಯಾರೆಕ್ಟರ್ನಿಂದಾಗಿ ವಿನಯ್ ಅವರು ಬಹಳಷ್ಟು ಜನರನ್ನ ಸಂಪಾದನೆ ಮಾಡ್ತಾರೆ ಅನ್ನುವಂಥದ್ದು. ಫಾರ್ ಎಕ್ಸಾಂಪಲ್, ನಮ್ರತಾ ಅವರು ನಿಮ್ಮ ವಿರುದ್ಧನೇ ಮಾತಾಡ್ತಾರೆ, ನಿಮ್ಮನ್ನ ನಾಮಿನೇಟ್ ಮಾಡ್ತಾರೆ. ಸೊ ಆಗ ನೀವು ಅಫ್ಕೋರ್ಸ್ ಓಕೆ ಅಂತಾನೆ ಹೇಳ್ತೀರಿ. ಇದೆಲ್ಲ ಹೇಗೆ ನೀವು ಮೊದಲೇ ಅಂದ್ರೆ ಈ ತರ ಆಡ್ಬೇಕು ಅಥವಾ ಇದೆಲ್ಲ ಗೇಮು ಹೀಗೆ ಇರಬೇಕು ಅಂತ ಅನ್ಕೊಂಡಿದ್ರ, ಅಥವಾ ಸಹಜವಾಗಿ ನೀವು ಆ ತರ ಡಿಸಿಷನ್ ತಗೊಳ್ತಾ ಇದ್ದೀರಾ? ಸರ್, ಇವಾಗ ಒಬ್ಬರ ಜೊತೆ ಕನೆಕ್ಟ್ ಆಗ್ತೀವಿ ನಾವು. ಅವರು ಗೇಮ್ ಅಂತ ಬಂದಾಗ ಅಥವಾ ಇನ್ನೊಂದು ಬಂದಾಗ ಗೆಲ್ಲಬೇಕು ಅಂತಲೇ ಆಡ್ತಾರೆ. ಸೊ ಗೆಲ್ಲಬೇಕು ಅಂತ ಆಡಿದಾಗ ನನ್ನನ್ನು ಹೊರಗಿಟ್ಟಾಗ ಇಟ್ ಈಸ್ ಜಸ್ಟ್ ಪಾರ್ಟ್ ಆಫ್ ದರ್ ಗೇಮ್. ಲೈಫಿಂದ ಹೊರಗಿಟ್ಟಿಲ್ಲ, ಅವರು ಗೇಮಿಂದ ಹೊರಗಿಟ್ಟಿರೋದು. ಅದಕ್ಕೋಸ್ಕರ ನಾನು ಪರ್ಸ್ನಲಿ ಹರ್ಟ್ ಆಗಿ ಅವ್ರನ್ನ ಲೈಫಿಂದ ಹೊರಗಡೆ ಇಡೋದಕ್ಕೆ ಆಗೋದಿಲ್ಲ. ಅದು ನನ್ನ ವ್ಯಕ್ತಿತ್ವ ಅಲ್ಲ. ಈ ಗೇಮ್ ಮುಗಿಯುತ್ತೆ, ನೆಕ್ಸ್ಟ್ ಇನ್ನೊಂದು ಗೇಮ್ ಇರುತ್ತೆ, ಅದರಲ್ಲಿ ಗೆಲ್ಲೋಣ. ಇದರಲ್ಲಿ ಹೊರಗಡೆ ಇಟ್ಟರು ಅಂದರೆ ದಟ್ ವಾಸ್ ಎಂಡ್ ಆಫ್ ಮೈ ಜರ್ನಿ ಫಾರ್ ದಟ್ ಗೇಮ್. ಅದರಲ್ಲಿ ಅವ್ರು ತಪ್ಪಿಲ್ಲ. ಇಟ್ಸ್ ಅ ಗೇಮ್ ಫಾರ್ಮ್ಯಾಟ್ ಅಗೇನ್. ಸೊ ಅದರಲ್ಲಿ ತಪ್ಪು ಮಾಡಿದ್ರು ಅಂತ ವೈಯಕ್ತಿಕವಾಗಿ ತಗೊಂಡು ಅವ್ರ ಮೇಲೆ ಕೋಪ ಮಾಡಿಕೊಂಡು ಅಷ್ಟು ಚೈಲ್ಡಿಶ್ ಬಿಹೇವಿಯರ್ ನನ್ನಲ್ಲಿಲ್ಲ ಸರ್. ಸೊ ಅದೇನೇನು ನಡೀತಿತ್ತೋ ಗೇಮ್ಗಾಗಿ ನಡೀತಿತ್ತು. ಆ್ಯಂಡ್ ದಟ್ಸ್ ವಾಟ್ ಐ ವಾಸ್ ಪ್ಲೇಯಿಂಗ್. ಬಟ್ ನಿಮ್ಮ ಜೊತೆ ಇದ್ದಂತ ಸ್ನೇಹಿತ ಯಾಕೆ ಎಡವಟ್ ಮಾಡ್ಕೊಂಡ್ರು? ಅಂದ್ರೆ ಯಾವ ವಿಚಾರದಲ್ಲಿ ಸರ್? ಅಂದ್ರೆ ಅವರು ಆಟ ಆಡುವಾಗ ಕೆಲವೊಂದು ರಾಂಗ್ ಡಿಸಿಷನ್ ತಗೊಳ್ತಾ ಇದ್ರು. ಬಿಗ್ ಬಾಸ್ ಕೂಡ ಅವ್ರಿಗೆ ಒಂದಿಷ್ಟು ವಾರ್ನ್ ಮಾಡ್ತು. ಆಟ ಅಂತ ಬಂದಾಗ ಅದು ಅವರು ವೈಯಕ್ತಿಕ, ಅದು ಆಡ್ಲಿ, ಅವರು ಹೇಗಾದ್ರೂ ಆಡ್ಲಿ. ನಿಮ್ಮ ಗ್ರೂಪ್ನಲ್ಲಿ ಇದ್ದಾಗ ನೀವು ಅವ್ರಿಗೇನು ತಿಳುವಳಿಕೆ ಹೇಳಿಲ್ವಾ ಅಂತ ನಾನು ನಿಮ್ಮನ್ನು ಕೇಳ್ತಾ ಇರೋದು. ಪ್ರತಿಯೊಂದು ವಿಷಯದಲ್ಲೂ ನನಗೆಲ್ಲಿ ತಪ್ಪು ಅನ್ನಿಸ್ತು, ನನಗೆ ಎಲ್ಲಿ ತಪ್ಪು ಮಾಡ್ತಾ ಇದ್ದಾನೆ ಅಂತ ಗೊತ್ತಾಯಿತು, ಅಲ್ಲಷ್ಟೂ ತಿಳುವಳಿಕೆ ಹೇಳಿದ್ದೀನಿ. ಬಹುಶಃ ನೀವೊಂದು ಎಪಿಸೋಡ್ ನೋಡಿರ್ಬೋದು. ಯಾರನ್ನ ಗೇಮಿಂದ ಹೊರಗೆ ಇಡಬೇಕು ಅಂದಾಗ ನಾನೇ ಹೇಳ್ತೀನಿ ಸ್ನೇಹಿತಿಗೆ, ನನ್ನನ್ನು ನೀನು ಹೊರಗಿಟ್ಟಿಲ್ಲ ಅಂತಂದರೆ ಬಯಸ್ಡಾಗಿ ಕಾಣಿಸ್ತೀಯ, ಬಿಕಾಸ್ ವಿ ಶೇರ್ ದಟ್ ಬಾಂಡ್. ನಾನು ಮುಂದಿನ ವಾರನೂ ಆಡ್ತೀನಿ, ತೊಂದರೆ ಇಲ್ಲ, ಅವಕಾಶ ಕೊಡೋರಿಗೆ ಅವಕಾಶ ಕೊಡು, ಆಡಿಸು ಅಂತ ಹೇಳಿ ನನ್ನನ್ನು ಹೊರಗಡೆ ಇಡ್ತಾನೆ ಫಸ್ಟ್ ಟೈಮ್. ಸೊ ನಾನು ಎಲ್ಲೆಲ್ಲಿ ಅವನಿಗೆ ತಿಳುವಳಿಕೆ ಹೇಳಬೇಕಾಗಿತ್ತೋ ಅಲ್ಲಿ ಹೇಳಿದ್ದೀನಿ. ಆ್ಯಂಡ್ ಎಲ್ಲೆಲ್ಲಿ ಅವನಿಗೆ ಏನು ಅನಿಸಿದೆಯೋ ಮಾಡಬೇಕು ಅಂತ ಅದನ್ನು ಅವ್ನು ಮಾಡಿದ್ದಾನೆ. ಸೊ ಅದರಲ್ಲಿ ಅವನು ತಪ್ಪು ಮಾಡಿದ್ದಾನೆ, ಸರಿ ಮಾಡಿದ್ದಾನೆ ಅಂತ ನನ್ನ ಪಾಯಿಂಟ್ ಆಫ್ ವ್ಯೂನಿಂದ ನನಗೆ ಯಾವತ್ತೂ ಕಾಣಿಸಿಲ್ಲ. ಆ್ಯಂಡ್ ಕಾಣಿಸಿರೋ ಜಾಗದಲ್ಲೆಲ್ಲ ತಿದ್ದಿದ್ದೀನಿ ನಾನು. ಈ ನಮ್ರತಾ ಮತ್ತು ಸ್ನೇಹಿತ ಅವರ ವಿಚಾರಕ್ಕೆ ಬರೋದಾದ್ರೆ, ಅವ್ರದ್ದು ಹೇಗೆ ಸ್ನೇಹನ, ಪ್ರೀತಿನ? ಸರ್, ಯಾರು ಎಷ್ಟೇ ಹೇಳಿದ್ರು ಈ 10 ದಿನದಲ್ಲಿ, 15 ದಿನದಲ್ಲಿ, 100 ದಿನದಲ್ಲಿ ಯಾವುದು ಪ್ರೀತಿ ಅಂತ ಆಗೋದಿಲ್ಲ. ಅಥವಾ ಲವ್ ಅನ್ನೋದು ನನ್ನ ಪ್ರಕಾರ ಅದೆಲ್ಲ ಸುಳ್ಳು.
ಫ್ರೆಂಡ್ಶಿಪ್, ಎಸ್, ಫ್ರೆಂಡ್ಶಿಪ್ ಇತ್ತು. ಫ್ರೆಂಡ್ಶಿಪ್ನಲ್ಲಿ ಇರಿಸ್ ಮುರ್ಸಿತ್ತು, ದೂರ ಆದರು, ಇವಾಗ ಮಾತಾಡ್ಕೊಂಡು ಒಂದೂ ಆಗ್ತಾರೆ. ಇಟ್ ಈಸ್ ದೇರ್ ಪರ್ಸನಲ್ ಚಾಯ್ಸ್. ಬಟ್ ಲವ್ ಅನ್ನೋದು ಬಿಗ್ ಬಾಸ್ ಮನೆಯಲ್ಲಿ ಐ ಡೋಂಟ್ ಥಿಂಕ್ ಸೊ ಇಟ್ ವಿಲ್ ಹ್ಯಾಪನ್. ಬಹುಶಃ ಅಲ್ಲಿ ಫೌಂಡೇಶನ್ ಬಿದ್ದು ಹೊರಗೆ ಬಂದು ಲವ್ ಆಗ್ಬೋದು. ನಾನು ಸ್ನೇಹಿತ ಅಮೃತ ವಿಷಯದಲ್ಲಿ ಹೇಳ್ತಿಲ್ಲ, ಒಂದು ರಿಲೇಷನ್ಶಿಪ್ ವಿಷಯದಲ್ಲಿ ಹೇಳ್ತಿರೋದು. ಆ್ಯಂಡ್ ಅಲ್ಲೇ ಲವ್ ಆಗಿ ನಾನು ನಿನ್ನ ಜೊತೆ ಇದ್ಬಿಡ್ತೀನಿ, ನೀನು ನನ್ನ ಜೊತೆ ಇದ್ಬಿಡ್ತೀಯಾ, ಹೊರಗಡೆ ಬಂದು ಮದುವೆ ಆಗಿ, ಐ ಡೋಂಟ್ ಪರ್ಸ್ನಲಿ ಬಿಲೀವ್ ಇನ್ ದ್ಯಾಟ್.